ಡಿಕೆ ಆದ್ರೂ ರಿಮೋಟ್ ಸಿದ್ದರಾಮಯ್ಯ ಕೈಯಲ್ಲಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಂಟರ್ಗೆ ಬಂಡಾಯ ಟುಸ್ ಅಂದಿರುವಂತದ್ದು. ಸಿಎಂ ಡಿಕೆಶಿ ಆದ್ರೂ ರಿಮೋಟ್ ಸಿದ್ದರಾಮಯ್ಯ ಕೈಯಲ್ಲಿದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಹಂಟರ್ಗೆ ಬಂಡಾಯ ಟುಸ್ ಅಂದಿರುವಂತದ್ದು. ನೂತನ ಸಚಿವ ಸಂಪುಟದ ಪಟ್ಟಿಯಲ್ಲಿ ಸಿದ್ದು ಮೇಲುಗೈ. ಇಡೀ ಸಂಪುಟದಲ್ಲಿ ಡಿಕೆಶಿ ಆಪ್ತರು ಬೆರಳೆಣಿಕೆಯಷ್ಟು ಜನ ಮಾತ್ರ. ಖಾತೆ ಹಂಚಿಕೆ ಸಂಪೂರ್ಣವಾಗಿ ಸಿದ್ದು ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಸಿಎಂ ಪರಮಾಧಿಕಾರವನ್ನೇ ಕಸಿದ ಹೈಕಮಾಂಡ್, ತಾನೇ ಖಾತೆ ಹಂಚಿಕೆ ಪಟ್ಟಿಯನ್ನ ಫೈನಲ್ ಮಾಡಿದ ಹೈಕಮಾಂಡ್. ಒಬ್ಬ ಸ್ವಾಭಿಮಾನಿ ಮುಖ್ಯಮಂತ್ರಿಗೆ ಇದು ನುಂಗಲಾರದ ತುತ್ತು. ಇದು ಡಿಕೆಶಿ ಬಣದ ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿಸಿತು. ಇದು ಅಶ್ವವೇಗ ನ್ಯೂಸ್ನ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸಿಎಂ ಡಿಕೆ ಶಿವಕುಮಾರ್ ಅವರಾದ್ರೂ ಕೂಡ ರಿಮೋಟ್ ಏನಾದ್ರೂ ಕಂಟ್ರೋಲ್ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಹಂಟರ್ಗೆ ಬಂಡಾಯ ಟುಸ್ ಅಂದಾಗಿರುವುದು. ನೂತನ ಸಚಿವ ಸಂಪುಟದ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಮೇಲುಗೈ. ಇಡೀ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಆಪ್ತರ ಬೆರಳೆಣಿಕೆಯಷ್ಟು ಜನ ಮಾತ್ರ ಇರೋದು. ಖಾತೆ ಹಂಚಿಕೆ ಸಂಪೂರ್ಣವಾಗಿ ಸಿಎಂ ವಿವೇಚನೆಗೆ ಬಿಟ್ಟಿರುವಂತದ್ದು. ಆದ್ರೆ ಸಿಎಂ ಪರಮಾಧಿಕಾರವನ್ನೇ ಕಸಿದ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಇದೀಗ. ತಾನೇ ಖಾತೆ ಹಂಚಿಕೆ ಪಟ್ಟಿಯನ್ನ ಫೈನಲ್ ಮಾಡಿದ್ದ ಹೈಕಮಾಂಡ್. ಸಿಎಂ ಡಿಕೆ ಶಿವಕುಮಾರ್ ಆದ್ರೂ ರಿಮೋಟ್ ಸಿದ್ದರಾಮಯ್ಯ ಕೈಯಲ್ಲಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ. ನೂತನ ಸಚಿವ ಸಂಪುಟದ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ಮೇಲುಗೈ ಸಾಧಿಸಿದ್ದಾರೆ. ಇಡೀ ಸಂಪುಟದಲ್ಲಿ ಡಿಕೆಶಿ ಆಪ್ತರು ಬೆರಳೆಣಿಕೆಯಷ್ಟು ಜನ ಮಾತ್ರ ಇರುವುದು ಅಂತ ಹೇಳಲಾಗ್ತಾ ಇದೆ. ಖಾತೆ ಹಂಚಿಕೆ ಸಂಪೂರ್ಣವಾಗಿ ಸಿಎಂ ಅವರ ವಿವೇಚನೆಗೆ ಬಿಟ್ಟಿತ್ತು ಹೈಕಮಾಂಡ್. ಆದ್ರೆ ಸಿಎಂ ಪರಮಾಧಿಕಾರವನ್ನೇ ಕಸಿದುಕೊಂಡ ಏನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ತಾನೇ ಖಾತೆ ಹಂಚಿಕೆಯ ಪಟ್ಟಿಯನ್ನ ಫೈನಲ್ ಕೂಡ ಮಾಡಿತ್ತು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಒಬ್ಬ ಸ್ವಾಭಿಮಾನಿ ಮುಖ್ಯಮಂತ್ರಿಗೆ ಇದು ನುಂಗಲಾರದ ತುತ್ತು. ಜಿಬಿಎ ಚುನಾವಣೆ ಗೆಲ್ಲಲು ರಾಹುಲ್ ಗಾಂಧಿ ರಣತಂತ್ರವನ್ನ ರೂಪಿಸಿದ್ದಾರೆ. ದಕ್ಷ ಕ್ಲೀನ್ ಇಮೇಜ್ ಹೊಂದಿರುವಂತಹ ರಾಜಕಾರಣಿಗೆ ತಲಾಶ್ ಮಾಡಿದ್ರು. ಆಗ ರಾಹುಲ್ ಗಾಂಧಿಗೆ ಕಾಣಿಸಿದ್ದೇ ಕೃಷ್ಣ ಬೈರೇಗೌಡಗೆ ಬೆಂಗಳೂರು ಉಸ್ತುವಾರಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇಡೀ ಬೆಂಗಳೂರು ಮೇಲೆ ಕಣ್ಣಿಟ್ಟು ಕಾಣದ ಕೈಗಳಿಗೆ ಈಗ ಆಘಾತ ಎದುರಾಗಿದೆ. ಅವರೇ ರಾಮಲಿಂಗಾರೆಡ್ಡಿ ಹೆಗಲ ಮೇಲೆ ಬಂದೂಕನ್ನಿಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಖಾತೆ ಹಂಚಿಕೆ ಬೆನ್ನಲ್ಲೇ ಕೆರಳಿ ಕೆಂಡವಾದ ರಾಮಲಿಂಗಾರೆಡ್ಡಿ. ಕೇವಲ ಜಲಸಂಪನ್ಮೂಲ ಬೇಡ ಅಂತ ಹಠ ಹಿಡಿದಿರಲಿಲ್ಲ. ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯೂ ಕೂಡ ಬೇಕು ಅಂತ ಪಟ್ಟು ಹಿಡಿದಿದ್ರು. ರಾಮಲಿಂಗಾರೆಡ್ಡಿ ಬಳಸಿ ಹೈಕಮಾಂಡ್ ಮೇಲೆ ಒತ್ತಡ ಏರಿಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇದೆ. ಕೃಷ್ಣ ಬೈರೇಗೌಡರಿಂದ ಪ್ರಭಾವಿ ಖಾತೆಯನ್ನ ಕಿತ್ಕೊಳ್ಳೋದಕ್ಕೆ ಹುನ್ನಾರ ಏನಾದ್ರೂ ಆಯ್ತಾ? ರೆಡ್ಡಿ ರಾಜೀನಾಮೆ ಪ್ರಹಸನದ ಒಂದು ವ್ಯವಸ್ಥಿತ ಬ್ಲಾಕ್ ಮೇಲ್ ತಂತ್ರ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರಾಜೀನಾಮೆ ಹಿಂದಿನ ಕತೆ. ಈಗ ಜಿಬಿಎ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ರಾಹುಲ್ ಗಾಂಧಿ ರಣತಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂಥದ್ದು. ದಕ್ಷ ಕ್ಲೀನ್ ಇಮೇಜ್ ಅನ್ನ ಹೊಂದಿರುವಂತಹ ರಾಜಕಾರಣಿಗೆ ಹುಡುಕಾಟವನ್ನ ನಡೆಸ್ತಾ ಇದ್ರು. ಆಗ ರಾಹುಲ್ ಗಾಂಧಿಗೆ ಕಾಣಿಸಿದ್ದೇ ಕೃಷ್ಣ ಬೈರೇಗೌಡರು. ಇದೀಗ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇಡೀ ಬೆಂಗಳೂರು ಮೇಲೆ ಕಣ್ಣಿಟ್ಟಿದ್ದಂತಹ ಕಾಣದ ಕೈಗಳಿಗೆ ಇದರಿಂದಾಗಿ ಆಘಾತ ಉಂಟಾಗಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರ ಮೇಲೆ ಏನಾದ್ರೂ ಹೆಗಲ ಮೇಲೆ ಬಂದೂಕನ್ನು ಇಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಖಾತೆ ಹಂಚಿಕೆ ಬೆನ್ನಲ್ಲೇ ಈಗ ಕೆರಳಿ ಕೆಂಡವಾಗಿದ್ದಾರೆ ರಾಮಲಿಂಗಾರೆಡ್ಡಿ. ಅವರು ಕೂಡ ಕೆರಳಿ ಕೆಂಡವಾಗಿದ್ರು. ಕೇವಲ ಜಲಸಂಪನ್ಮೂಲ ಬೇಡ ಅಂತ ಕೂಡ ಹಠ ಹಿಡಿದಿರ್ಲಿಲ್ಲ ಅವರು. ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯೂ ಬೇಕು ಅಂತ ಪಟ್ಟು ಹಿಡಿದಿದ್ರು ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ರಾಮಲಿಂಗಾರೆಡ್ಡಿ ಅವರು. ಇದೀಗ ರಾಮಲಿಂಗಾರೆಡ್ಡಿ ಅವರನ್ನ ಬಳಸಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಕೃಷ್ಣ ಬೈರೇಗೌಡರಿಂದ ಪ್ರಭಾವಿ ಖಾತೆಯನ್ನ ಕಿತ್ಕೊಳ್ಳೋದಕ್ಕೆ ಹುನ್ನಾರ ಏನಾದ್ರೂ ನಡೀತಾ ಅನ್ನುವಂಥದ್ದು ಕೂಡ ಇದೆ. ರೆಡ್ಡಿ ರಾಜೀನಾಮೆ ಪ್ರಹಸನಕ್ಕೆ ಸಿದ್ದು ಸಖತ್ ಕೌಂಟರ್ ಕೊಟ್ಟಿದ್ದಾರೆ.
ರಾಹುಲ್ ಗಾಂಧಿಗೆ ಎಲ್ಲ ಬಿಡಿಸಿ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ರಾಮಲಿಂಗಾರೆಡ್ಡಿ ಒಪ್ಪಲಿಲ್ಲ ಅಂದ್ರೆ ರಾಜೀನಾಮೆ ಪಡೀರಿ ಅಂತ ಹೇಳಿದ್ದೆ. ಬ್ಲಾಕ್ ಮೇಲ್ ಎಲ್ಲ ನಡೆಯಲ್ಲ, ರಾಹುಲ್ ಗಾಂಧಿ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಮೆತ್ತಗಾದ ರಾಮಲಿಂಗಾರೆಡ್ಡಿ ಯೂ ಟರ್ನ್ ಹೊಡೆದಿದ್ದಾರೆ. ಸಿಲಿಕಾನ್ ಸಿಟಿಯ ಮೇಲೆ ಹಿಡಿತ ಸಾಧಿಸುವ ತಂತ್ರ ಫೇಲ್ ಆಗಿದೆ. ಕಾಣದ ಕೈಗಳಿಗೂ ಕೂಡ ಬಿಗ್ ಶಾಕ್ ಆಗಿದ್ದು ಮತ್ತೆ ಸಿದ್ದು ಮೇಲುಗೈ ಸಾಧಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನಕ್ಕೆ ಸಿದ್ದರಾಮಯ್ಯ ಅವರು ಸಖತ್ ಕೌಂಟರ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ನಾನು ಎಲ್ಲವನ್ನೂ ಕೂಡ ಬಿಡಿಸಿ ಹೇಳಿದ್ದೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಒಂದು ವೇಳೆ ಏನಾದ್ರೂ ಒಪ್ಪಲಿಲ್ಲ ಅಂತಂದ್ರೆ ರಾಜೀನಾಮೆ ಪಡೀರಿ ಅಂತ ಕೂಡ ಹೇಳಿದ್ದೆ. ಬ್ಲಾಕ್ ಮೇಲ್ ಎಲ್ಲ ನಡೆಯಲ್ಲ ಅಂತ ರಾಹುಲ್ ಗಾಂಧಿ ಅವರು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೂ ಸಚಿವರಿಗೂ ಕೂಡ. ಈ ಬೆನ್ನಲ್ಲೇ ಮೆತ್ತಗಾದಂತಹ ರಾಮಲಿಂಗಾರೆಡ್ಡಿ ಯೂ ಟರ್ನ್ ಹೊಡೆದಿದ್ದಾರೆ. ಸಿಲಿಕಾನ್ ಸಿಟಿಯ ಮೇಲೆ ಏನು ಹಿಡಿತ ಸಾಧಿಸುವಂತಹ ತಂತ್ರ ಇತ್ತಲ್ಲ, ಆ ತಂತ್ರ ಈಗ ಫೇಲ್ ಆಗಿರುವಂತದ್ದು. ಕಾಣದ ಕೈಗಳಿಗೆ ಇದೀಗ ಬಿಗ್ ಶಾಕ್ ಆಗಿದೆ. ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮೇಲುಗೈ ಸಾಧಿಸಿರುವಂತದ್ದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಇದೀಗ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಖತ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಎಲ್ಲವನ್ನ ಕೂಡ ಬಿಡಿಸಿ ಹೇಳಿದ್ದೇನೆ, ಹಿಂಗಾದ್ರೆ ಹಿಂಗಾಗತ್ತೆ, ರಾಜಕಾರಣದಲ್ಲಿ ಏನೇನ್ ಆಗ್ತಾ ಇದೆ ಅನ್ನುವುದನ್ನ ಎಲ್ಲವನ್ನ ಕೂಡ ಅವರಿಗೆ ಹೇಳಿದ್ದೇನೆ. ರಾಮಲಿಂಗಾರೆಡ್ಡಿ ಒಪ್ಪಲಿಲ್ಲ ಅಂತಂದ್ರೆ ಒಂದು ವೇಳೆ ರಾಜೀನಾಮೆ ಪಡೀರಿ ಅಂತ ಕೂಡ ಹೇಳಿದ್ದೆ. ಬ್ಲಾಕ್ ಮೇಲ್ ಎಲ್ಲ ನಡೆಯಲ್ಲ ಅಂತ ರಾಹುಲ್ ಗಾಂಧಿ ಅವರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ.